ಕರ್ನಾಟಕದ ಮಲೆನಾಡಿನ ತಪ್ಪಲಿನಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು. ಅದರ ಹೆಸರು ನಾರಾಯಣಪುರ. ಹಸಿರು ಗದ್ದೆಗಳು, ಹರಿಯುವ ತೂರೆ, ದೇವಾಲಯದ ಗಂಟೆ ನಾದ. ಹೊರಗಿನಿಂದ ನೋಡಿದರೆ ಎಲ್ಲವೂ ಸಾಮಾನ್ಯ. ಆದರೆ ಆ ಹಳ್ಳಿಯ ಒಳಗೆ ಏನೋ ಒಂದು ಕೊರೆಯುತ್ತಿತ್ತು. ಒಂದು ಅಹಂಕಾರ ನಿಧಾನವಾಗಿ ಬೇರುಗಳಂತೆ ಹರಡಿಕೊಂಡಿತ್ತು. ನಾರಾಯಣಪುರದಲ್ಲಿ ಒಬ್ಬ ಪಂಡಿತನಿದ್ದ. ಹೆಸರು ಶಿವಣ್ಣ ಗುರೂಜಿ. ಅವನು ಓದಿದವನು, ಅವನು ತಿಳಿದವನು. ಅವನ ಮಾತು ಕೇಳಲು ಜನ ಬರುತ್ತಿದ್ದರು. ಆದರೆ ಗುರೂಜಿ ಮಾತನಾಡಿದಾಗ ಜನ ತಲೆ ತಗ್ಗಿಸಿ ನಿಂತುಕೊಳ್ಳುತ್ತಿದ್ದರು. ಭಯದಿಂದಲ್ಲ, ಅವಮಾನದಿಂದ. ಈ ಹಳ್ಳಿಯಲ್ಲಿ ನನ್ನಷ್ಟು ಜ್ಞಾನ ಯಾರಿಗೂ ಇಲ್ಲ. ನಾನು ಹೇಳಿದ್ದೇ ಶಾಸ್ತ್ರ, ನಾನು ಮಾಡಿದ್ದೇ ನ್ಯಾಯ. ಜನ ಸುಮ್ಮನಿದ್ದರು, ಏಕೆಂದರೆ ಗುರೂಜಿ ಜ್ಞಾನಿ ಎಂದು ಗೊತ್ತಿತ್ತು. ಆದರೆ ಅವನ ಜ್ಞಾನಕ್ಕಿಂತ ಅವನ ಅಹಂಕಾರ ದೊಡ್ಡದು ಎಂದೂ ಗೊತ್ತಿತ್ತು. ಅಂದು ಸಂಜೆ ದೇವಾಲಯದ ಬಳಿ ಗ್ರಾಮಸ್ಥರು ಮಾತನಾಡುತ್ತಿದ್ದರು. ಗುರೂಜಿ ಜ್ಞಾನಿಗಳು ಹೌದು, ಆದರೆ ಅವರ ಅಹಂಕಾರ ಈ ಹಳ್ಳಿಗೆ ಒಳ್ಳೆಯದಲ್ಲ. ಸುಮ್ಮನೀರು, ಅವರಿಗೆ ಕೇಳಿದರೆ. ಅಷ್ಟರಲ್ಲಿ ದೂರದ ದಾರಿಯ ಕಡೆಯಿಂದ ಒಂದು ನೆರಳು ನಿಧಾನವಾಗಿ ಬರತೊಡಗಿತು. ಜನ ನೋಡಿದರು. ಒಬ್ಬ ವೃದ್ಧ. ಯಾರೂ ಅವನನ್ನು ಮೊದಲು ನೋಡಿರಲಿಲ್ಲ. ಯಾರಿಗೂ ಅವನ ಪರಿಚಯ ಇರಲಿಲ್ಲ. ಆದರೆ ಅವನ ಕಣ್ಣಲ್ಲಿ ಏನೋ ಒಂದು ಇತ್ತು. ಆ ನೋಟ ನೋಡಿದ ಮಕ್ಕಳು ಸುಮ್ಮನೆ ಅವನ ಹಿಂದೆ ನಡೆದರು. ನಾಯಿಗಳು ಬೊಗಳಲಿಲ್ಲ. ಗಾಳಿ ತಣ್ಣಗಾಯಿತು. ಅವನು ಯಾರು, ಏಕೆ ಬಂದ? ನಾರಾಯಣಪುರಕ್ಕೆ ಇನ್ನೂ ಗೊತ್ತಿರಲಿಲ್ಲ. ಆ ವೃದ್ಧ ದೇವಾಲಯದ ಮೆಟ್ಟಿಲ ಮೇಲೆ ಕುಳಿತ. ಅವನ ಬಿಳಿ ಕೂದಲು, ಅವನ ಶಾಂತ ಮುಖ, ಅವನ ಆಳವಾದ ಕಣ್ಣುಗಳು ಎಲ್ಲವೂ ವಿಚಿತ್ರವಾಗಿ ಕಾಣಿಸುತ್ತಿತ್ತು. ಮಕ್ಕಳು ಧೈರ್ಯ ಮಾಡಿ ಅವನ ಬಳಿ ಹೋದರು. ತಾತ, ನೀವು ಯಾವ ಊರಿನವರು? ಊರು ಅಂದರೆ ಏನು ಮಗ? ಮಣ್ಣ, ಮನೆಯ ಅಥವಾ ಮನಸ್ಸಾ? ಏ ವೃದ್ಧನೆ, ಯಾರು ನೀನು? ಎಲ್ಲಿಂದ ಬಂದೆ? ಬಂದವನು ಬಂದ, ಹೋಗುವನು ಹೋಗುತ್ತೇನೆ. ಏನು ಉತ್ತರ ಇದು? ನಿಮ್ಮ ಪ್ರಶ್ನೆಗೆ ಅಷ್ಟೇ ಆಳ ಇತ್ತು, ಉತ್ತರವೂ ಅಷ್ಟೇ ಬಂತು. ಗ್ರಾಮಸ್ಥರು ಆಶ್ಚರ್ಯದಿಂದ ನೋಡಿದರು. ಗುರೂಜಿಗೆ ಎಂದೂ ಹೀಗೆ ಉತ್ತರ ಕೊಟ್ಟವರು ಇರಲಿಲ್ಲ. ಗುರೂಜಿಯ ಮುಖ ಕೆಂಪಾಯಿತು. ನಿನಗೆ ಧೈರ್ಯ ಜಾಸ್ತಿ ಕಾಣುತ್ತದೆ. ನನ್ನ ಜೊತೆ ಶಾಸ್ತ್ರ ಚರ್ಚೆ ಮಾಡಲು ಆಗುತ್ತದಾ? ಚರ್ಚೆ ಮಾಡಲು ನಾನು ಸಿದ್ಧ, ಆದರೆ ಒಂದು ಷರತ್ತು. ಷರತ್ತೆ? ಹೇಳು. ಸೋತಾಗ ಒಪ್ಪಿಕೊಳ್ಳುವ ಮನಸ್ಸು ಇದೆಯಾ? ನಾನು ಸೋಲುವ ಮಾತೇ ಇಲ್ಲ. ಸರಿ, ಹಾಗಾದರೆ ರಾತ್ರಿ ನೋಡೋಣ. ಆ ಮಾತು ಕೇಳಿ ಗ್ರಾಮಸ್ಥರಿಗೆ ಏಕೋ ಮೈ ನಡುಗಿತು. ರಾತ್ರಿ ನೋಡೋಣ. ಆ ಮಾತಿನ ಅರ್ಥ ಆಗ ಯಾರಿಗೂ ತಿಳಿಯಲಿಲ್ಲ. ಹಠಾತ್ ಒಂದು ಭಯಾನಕ ಶಬ್ದ. ಕಡಕ್. ದೇವಾಲಯದ ಪಕ್ಕದಲ್ಲಿದ್ದ ವಿಶಾಲವಾದ ಆಲದ ಮರ ಬೇರು ಸಮೇತ ಕಿತ್ತು ಗುರೂಜಿಯ ಮನೆಯ ಮೇಲೆ ಬಿತ್ತು. ಅಯ್ಯೋ, ಯಾರಾದರೂ ಸಹಾಯ ಮಾಡಿ, ಯಾರಾದರೂ ಇದ್ದೀರಾ? ಮಳೆ ನಿಲ್ಲಲಿಲ್ಲ, ಗಾಳಿ ತಗ್ಗಲಿಲ್ಲ. ಗ್ರಾಮಸ್ಥರು ತಮ್ಮ ತಮ್ಮ ಮನೆಗಳಲ್ಲಿ ಬಾಗಿಲು ಹಾಕಿಕೊಂಡರು. ಗುರೂಜಿ ಏಕಾಂಗಿಯಾಗಿ ನಿಂತ. ಕತ್ತಲಲ್ಲಿ, ಮಳೆಯಲ್ಲಿ ಒಬ್ಬನೇ. ಅವನ ಅಹಂಕಾರ ಆ ಕ್ಷಣ ಎಲ್ಲಿ ಹೋಯಿತು? ಅಷ್ಟರಲ್ಲಿ ಮಳೆಯಲ್ಲಿ ಒಂದು ಆಕೃತಿ ನಡೆದು ಬರುತ್ತಿತ್ತು, ನಿಧಾನವಾಗಿ, ಶಾಂತವಾಗಿ. ಮಳೆ ತನ್ನ ಮೇಲೆ ಬೀಳುತ್ತಿದೆ ಎಂದೇ ತಿಳಿಯದವನಂತೆ. ಅವನು ಆ ವೃದ್ಧ. ಗುರೂಜಿ, ನಿಮಗೆ ಸಹಾಯ ಬೇಕಾ? ನಾನು ನಿನ್ನನ್ನು ಅವಮಾನ ಮಾಡಿದ್ದೆ, ಆದರೂ ನೀನು ಬಂದೆ. ಸಹಾಯ ಮಾಡಲು ಕಾರಣ ಬೇಕಾಗುವುದಿಲ್ಲ. ಆ ರಾತ್ರಿ ವೃದ್ಧ ಒಬ್ಬನೇ ಇಡೀ ಹಳ್ಳಿಯಲ್ಲಿ ಓಡಾಡಿದ. ಒಂದು ಮನೆಗೆ ಸಹಾಯ, ಮತ್ತೊಂದು ಮನೆಗೆ ಸಹಾಯ. ಮಕ್ಕಳನ್ನು ಸುರಕ್ಷಿತ ಜಾಗಕ್ಕೆ ಕರೆದೊಯ್ದ. ವೃದ್ಧರಿಗೆ ಆಸರೆ ನೀಡಿದ. ಅವನ ಮೈ ನೆಂದಿತ್ತು, ಆದರೆ ಅವನ ಮುಖದ ಶಾಂತಿ ಮಾಸಿರಲಿಲ್ಲ. ಮಳೆ ನಿಂತ ನಂತರ ಗುರೂಜಿ ವೃದ್ಧನ ಬಳಿ ಬಂದ. ನಿಧಾನವಾಗಿ ತಲೆ ತಗ್ಗಿಸಿ,
ನಾನು ನಿಮ್ಮನ್ನು ಅವಮಾನಿಸಿದೆ, ನಿಮ್ಮನ್ನು ತಿರಸ್ಕರಿಸಿದೆ, ಆದರೆ ನೀವು ನನ್ನ ಮನೆಯನ್ನು ಉಳಿಸಿದ್ದೀರಿ. ನಾನು ಮಾಡಿದ್ದು ತಪ್ಪು. ಗುರೂಜಿ, ಅಹಂಕಾರ ಜ್ಞಾನವನ್ನು ಕತ್ತಲಿಗೆ ತರುತ್ತದೆ, ವಿನಯ ವಿಜ್ಞಾನವನ್ನು ಬೆಳಕಿಗೆ ತರುತ್ತದೆ. ನೀವು ಕಲಿತಿರುವಿರಿ, ಅದೇ ನನಗೆ ಸಂತೋಷ. ದೇವಾಲಯದ ಬಳಿ ಒಂದು ವಿಚಿತ್ರ ಬೆಳಕು ಕಾಣಿಸಿತು. ತಣ್ಣಗಿನ ಬೆಳಕು, ಸ್ವಚ್ಛವಾದ ಬೆಳಕು, ಈ ಲೋಕದ್ದಲ್ಲ ಎನ್ನುವ ಬೆಳಕು. ಗ್ರಾಮಸ್ಥರು ಭಯದಿಂದ ನಿಂತರು. ವೃದ್ಧ ಆ ಬೆಳಕಿನ ಮಧ್ಯೆ ನಿಂತಿದ್ದ. ನಾನು ಸಾಮಾನ್ಯ ವೃದ್ಧನಲ್ಲ, ನಾನು ಈ ನಾರಾಯಣಪುರದ ರಕ್ಷಕ. ಈ ಹಳ್ಳಿಯ ಅಹಂಕಾರ ಮಿತಿ ಮೀರಿತ್ತು, ಅದನ್ನು ಪರೀಕ್ಷಿಸಲು ಬಂದಿದ್ದೆ. ಗ್ರಾಮಸ್ಥರು ಕಣ್ಣರಳಿಸಿ ನೋಡಿದರು. ಮಕ್ಕಳು ಮೌನವಾಗಿ ನಿಂತರು. ಯಾವ ಹಳ್ಳಿಯಲ್ಲಿ ವಿನಯವಿರುತ್ತದೋ ಆ ಹಳ್ಳಿ ಎಂದಿಗೂ ಉಳಿಯುತ್ತದೆ. ಯಾವ ಹಳ್ಳಿಯಲ್ಲಿ ಅಹಂಕಾರವಿರುತ್ತದೋ ಆ ಹಳ್ಳಿ ಒಳಗಿನಿಂದಲೇ ಕುಸಿಯುತ್ತದೆ. ಅವನ ಬೆಳಕು ನಿಧಾನವಾಗಿ ಹರಡಿತು ಮತ್ತು ಆ ವೃದ್ಧ ನಿಧಾನವಾಗಿ ಮಾಯವಾದ. ಗಾಳಿಯಲ್ಲಿ, ಬೆಳಕಿನಲ್ಲಿ, ಮೌನದಲ್ಲಿ. ಗುರೂಜಿ ದೇವಾಲಯದ ಮೆಟ್ಟಿಲ ಮೇಲೆ ಕುಳಿತ. ತಲೆ ಕೈಗಳಲ್ಲಿ ಮುಚ್ಚಿಕೊಂಡ. ಕಣ್ಣೀರು ಉದುರಿತು. ನಾನು ಇಷ್ಟು ವರ್ಷ ಓದಿದ್ದೆ, ಆದರೆ ಮನುಷ್ಯರನ್ನು ಓದಲಿಲ್ಲ. ಜ್ಞಾನ ಇತ್ತು, ಆದರೆ ಮಾನವೀಯತೆ ಇರಲಿಲ್ಲ. ನನ್ನ ಅಹಂಕಾರ ನನ್ನನ್ನು ಕುರುಡನನ್ನಾಗಿಸಿತ್ತು. ಗ್ರಾಮಸ್ಥರು ಅವನ ಸುತ್ತ ಬಂದರು. ಯಾರೂ ಏನೂ ಮಾತಾಡಲಿಲ್ಲ. ಒಂದು ಮಗು ಮಾತ್ರ ಮುಂದೆ ಬಂದು ಗುರೂಜಿಯ ಕೈ ಹಿಡಿದುಕೊಂಡಿತು. ಅದೇ ಸಾಕಿತ್ತು. ಆ ದಿನದಿಂದ ಶಿವಣ್ಣ ಗುರೂಜಿ ಬದಲಾದ. ಅವನ ಕೈಯಲ್ಲಿ ಶಾಸ್ತ್ರದ ಪುಸ್ತಕ ಹಾಗೇ ಇತ್ತು, ಆದರೆ ಅವನ ನೋಟ ಬದಲಾಗಿತ್ತು. ಈಗ ಅವನು ಮಾತನಾಡುವ ಮೊದಲು ಕೇಳಿಸಿಕೊಳ್ಳುತ್ತಿದ್ದ, ಹೇಳಿಕೊಡುವ ಮೊದಲು ಕಲಿಯುತ್ತಿದ್ದ, ಗೌರವ ಕೇಳುವ ಮೊದಲು ಗೌರವ ನೀಡುತ್ತಿದ್ದ. ನಾರಾಯಣಪುರದ ಜನ ಮತ್ತೆ ನಗತೊಡಗಿದರು. ಹಳ್ಳಿ ಮತ್ತೆ ಜೀವಂತವಾಯಿತು. ಕಥೆಯ ಸಾರ: ಅಹಂಕಾರ ಎಷ್ಟು ದೊಡ್ಡ ಜ್ಞಾನವನ್ನು ಕತ್ತಲಿನಲ್ಲಿ ಮುಳುಗಿಸುತ್ತದೆ. ವಿನಯ ಮಾತ್ರ ನಿಜವಾದ ಜ್ಞಾನಕ್ಕೆ ಬೆಳಕು ನೀಡುತ್ತದೆ.